ಚೆನ್ನಾಗಿದ್ಯಮ್ಮ? ಕುತ್ಕ ಗುಡ್ ನ್ಯೂಸ್ ನಮಗೂ ಬಂತು. ಎಷ್ಟು ತಿಂಗಳೀಗ? 3 ವಾಂತಿನಾ? ಹೇಳಿದ್ರು ನಿಮ್ಮತ್ತೆ ವಾಂತಿ ಜಾಸ್ತಿ ಅಂತ. ವಾಂತಿ ಇದ್ದೇ ಇರುತ್ತಮ್ಮ, ಏನು ಮಾಡಕ್ಕಾಗಲ್ಲ. ಹಾಗಂತ ತಿರ್ಲದ್ ಬಿಟ್ಬಿಡ್ಬೇಡ, ಚೆನ್ನಾಗಿ ತಿಂದು ವಾಂತಿ ಮಾಡು, ಪರವಾಗಿಲ್ಲ. ಇಲ್ಲ ಮಗುಗೇನು ಸೇರಲ್ಲ. ಇವಾಗ ಬೇರೆ 2 ತಟ್ಟೆ ತಿನ್ಬೇಕು, ಮಗುಗೊಂದು ನಿನಗೊಂದು ಅಲ್ವಾ? ನಮ್ ಕಾಲದಲ್ಲಿ ಏನು ಇರ್ಲಿಲ್ಲಮ್ಮ ಇವೆಲ್ಲ. ನಾವು ಪ್ರೆಗ್ನೆಂಟ್ ಅಂತಾನೆ ಗೊತ್ತಿರ್ಲಿಲ್ಲ. ಓಡಾಡ್ಕೊಂಡಿದ್ವಿ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ವಿ. ಸುಷ್ಮಿತಾ ಅವ್ರಲ್ಲಿ ಮಾತಾಡಕತ್ತಿರೋದು ಮಾರ್ನಿಂಗ್ ಸಿಕ್ನೆಸ್ ಬಗ್ಗೆ. ಈ ಮಾರ್ನಿಂಗ್ ಸಿಕ್ನೆಸ್ ಯಾಕೆ ಆಗ್ತೈತಿ ಅಂತಂದ್ರೆ ಬೀಟಾ HCG ಮತ್ತು ಇಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಪ್ರೆಗ್ನೆನ್ಸಿ ಫಸ್ಟ್ ಮಂತ್ಸ್ ಒಳಗಡೆ ಜಾಸ್ತಿ ಆಗೋದ್ರಿಂದ ನಿಮ್ಮ ಬಾಡಿ ಅಡ್ಜಸ್ಟ್ ಆಗ್ತಿರುವಾಗ ಈ ಮಾರ್ನಿಂಗ್ ಸಿಕ್ನೆಸ್ ಆಗ್ತೈತಿ. ಆಮೇಲೆ ಇದು ಹಿಂದಿನ ಕಾಲದೊಳಗೂ ಇತ್ತು, ಮುಂದಿನ ಕಾಲದೊಳಗೂ ಇರ್ತದೆ, ಯಾವಾಗಲೂ ಇದ್ದೇ ಇರ್ತೈತಿ. ಓಕೆ, ಇದು ಹೇಗೆ ಕಡಿಮೆ ಮಾಡೋದು ಅದೊಂದೇ ಇಂಪಾರ್ಟೆಂಟ್. 2 ತಟ್ಟೆ ಎಲ್ಲ ತಿನ್ನೋದು ಬೇಕಾಗಿಲ್ಲ. ಸ್ವಲ್ಪ ಆಹಾರ ತೊಗೋಬೇಕು, ಆದರೆ ಫ್ರೀಕ್ವೆಂಟಾಗಿ ತೊಗೋಬೇಕು. ಅಂದರೆ 2-3 ತಾಸಿಗೆ ಒಂದು ಸ್ವಲ್ಪ ಒಂದು ಹಣ್ಣು ಇಲ್ಲ ಒಂದು ರೋಟಿ ಆ ಥರ ಸ್ವಲ್ಪ ತಿನ್ನಬೇಕು. ಎದ್ದಿದ ತಕ್ಷಣ ನೀವು ನಾರ್ಮಲ್ ಟೀ ಅದೆಲ್ಲ ಕುಡಿಯೋದು ಬಿಟ್ಬಿಟ್ಟು ಶುಂಠಿ ಟೀ, ಆಮೇಲೆ ಲೆಮನ್ ಟೀ, ಇಲ್ಲ ಸೋಫ್ ಕಾಳು ನೆನೆ ಹಾಕಿಬಿಟ್ಟು ಕುಡಿತಾರೆ, ಇಲ್ಲ ಜೀರಿಗೆ ನೀರು ಮಾಡ್ಕೊಂಡು ಕುಡಿತಾರೆ, ಅದೆಲ್ಲ ಮಾಡ್ಕೊಂಡು ಕುಡಿಬೋದು. ಮತ್ತು ತಣ್ಣಗಿರೋ ಆಹಾರ ಜಾಸ್ತಿ ಸೇವನೆ ಮಾಡಬೇಕು. ಆದಷ್ಟು ಬಿಸಿ ಆಹಾರ ಅವಾಯ್ಡ್ ಮಾಡಿರಿ. ರೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನೊಂದು ವಿಟಮಿನ್ B6 ಪೈರಿಡಾಕ್ಸಿನ್ ಅನ್ನೋ ವಿಟಮಿನ್ B6 ತಗೊಂಡಾಗ ಭಾಳ ಹೆಲ್ಪ್ ಆಗ್ತೈತಿ. ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿಬಿಟ್ಟು ಅದು ಪ್ರಿಸ್ಕ್ರಿಪ್ಷನ್ ತೊಗೋಬೋದು. ನಿಮಗೆ ನೆಕ್ಸ್ಟ್ ರೀಲ್ ಒಳಗಡೆ ಕೇಸರಿ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಇನ್ ಪ್ರೆಗ್ನೆನ್ಸಿ ಮಾಡಕತ್ತೀನಿ. ಫಾಲೋ ಮಾಡಿರಿ ಮತ್ತು ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.